ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯದಲ್ಲಿ ಚೇತರಿಕೆಯಾಗಿದೆ ಅಂತ ವಿಜಯ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ರವಿ ಪಾಟೀಲ್ ಗುರುವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಚಂದ್ರರಾಜ್ ಅವರು ಆಕ್ಸಿಡೆಂಟ್ ಆಗಿ ಇವತ್ತಿಗೆ 3 ದಿವಸ ಆಯಿತು. ಇವತ್ತು 3ನೇ ದಿವಸ ಬೆಳಗ್ಗೆ ಎಕ್ಸಾಮಿನ್ ಮಾಡಿದ ಪ್ರಕಾರ ಮೇಡಮ್ ಅವರು ಚೆನ್ನಾಗಿ ರಿಕವರಿ ಆಗ್ತಾ ಇದ್ದಾರೆ. ಫಸ್ಟ್ ಡೇ ಮಾಡಿದ MRI ಮತ್ತು ಅಲ್ಟ್ರಾಸೌಂಡ್ ರಿಪೋರ್ಟ್ಗಿಂತ ಇವತ್ತು ಮಾಡಿದ ರಿಪೋರ್ಟ್ ಒಳಗೆ ಇನ್ನೂ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಇವತ್ತು ಬೆಳಗ್ಗೆ ನಾವು ಅಲ್ಟ್ರಾಸೌಂಡ್ ಮಾಡಿ ನೋಡಿದ್ವಿ. ಸೊ ಅದರೊಳಗೆ ಅಂಥದ್ದೇನು ಮೇಜರ್ ಅಬ್ಡಮಿನ್ ಇಂಜುರೀಸ್ ಇಲ್ಲ ಮತ್ತು ಏನೂ ಹೆಚ್ಚು ತೊಂದರೆಗಳೂ ಏನೂ ಇಲ್ಲ. ಮತ್ತು ಮೇಡಮ್ನು ಚೆನ್ನಾಗಿ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಮತ್ತು ಅವರು ಡೇ ಬೈ ಡೇ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ. ಮೇಡಮ್ಗೆ ಬೆನ್ನು ಎಲುಬಿಗೆ ಪೆಟ್ಟಾಗಿರೋದ್ರ ಕಾರಣದಿಂದ ಮೇಡಮ್ ಅವ್ರಿಗೆ 1 ಮಂತ್ ಬೆಡ್ ರೆಸ್ಟ್ ಅಡ್ವೈಸ್ ಮಾಡಿದ್ವಿ. ಮೇಡಮ್ ಅವ್ರು ಸ್ವತಃಗೆ ತಾವು ಕಾಟಲ್ಲಿ ಆ ಕಡೆ ಈ ಕಡೆ ಹೊರಳಾಡ್ತಾ ಇದ್ದಾರೆ ಇವಾಗ. ಮತ್ತು ಕಾಲುಗಳದೆಲ್ಲ ಚೆನ್ನಾಗಿ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ಆಮೇಲೆ ಹೈ ಪ್ರೋಟೀನ್ ಡೈಟ್, ಹೈ ಕ್ಯಾಲ್ಸಿಯಂ ಡೈಟ್ ಅಡ್ವೈಸ್ ಮಾಡಿದ ಪ್ರಮಾಣ ಮೇಡಮ್ ಅವ್ರು ಸರಿಯಾಗಿ ಊಟ ತೊಗೋತಾ ಇದ್ದಾರೆ. ಅವ್ರು ಚೇತರಿಸ್ಕೊಳ್ತಾ ಇರೋದು ನೋಡಿದರೆ ಮೇಡಮ್ ಬೇಗನೆ ಆರಾಮಾಗಿ ತಮ್ಮ ಕಾರ್ಯಗಳನ್ನು ಮತ್ತೆ ಶುರು ಮಾಡ್ತಾರಂತ ಅನಿಸ್ತೈತಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ 1 ತಿಂಗಳು ಬೆಡ್ ರೆಸ್ಟ್ ಹೇಳಲಾಗಿದೆ. ಈಗ ಅವರು ಆಸ್ಪತ್ರೆಯಲ್ಲಿಯೇ ಚೇತರಿಕೆ ಕಾಣ್ತಾ ಇದ್ದಾರೆ. ಇನ್ನು 4-5 ದಿನ ಅವರು ಇಲ್ಲಿಯೇ ಇರಬೇಕಾಗತ್ತೆ ಎಂದರು. ಕಳೆದ 3 ದಿನಗಳ ಹಿಂದೆ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿಯಲ್ಲಿ ಕಾರು ಅಪಘಾತವಾಗಿ ನಮ್ಮ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಾಗಿದ್ರು. ಈಗ ಚೇತರಿಕೆ ಆಗ್ತಾ ಇದ್ದಾರೆ. ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.